ಕೃಷಿಕರೇ ಬರೀ ಕೃಷಿ ಮಾಡಿದ್ರೆ ಸಾಲದು, ಉಪಕೃಷಿಯೂ ಇರಬೇಕು. ಹಿತ್ತಲ ಕೋಳಿ ಸಾಕಿದ್ರೆ ಸಾಲದು, ಸೂಕ್ತ ಕೋಳಿ ಆಯ್ಕೆ ಮಾಡಿದ್ರೆ ನೀವೇ ಶ್ರೀಮಂತರು. ನೀವು ಸಾಕೋ ನಾಟಿ ಕೋಳಿಲಿ 20 ಮೊಟ್ಟೆ, ನಾವು ಹೇಳೋ ಈ ಕೋಳಿಲಿ 180 ಮೊಟ್ಟೆ. ಹೌದು, ಕೃಷಿ ಜೊತೆ ಉಪಕೃಷಿ ಇದ್ರೆ ದುಪ್ಪಟ್ಟು ಆದಾಯ ಗಳಿಸೋಕೆ ಸಾಧ್ಯ. ನಾಟಿ ಕೋಳಿ ಸಾಕಣೆ ಮಾಡೋದ್ರಿಂದ ನಿಮಗೆ ಜೈವಿಕ ಮಲ್ಚಿಂಗ್ ಆಗುತ್ತೆ, ಮೊಟ್ಟೆಯಿಂದ ಆದಾಯವಾಗುತ್ತೆ, ಸಂತೆಯಲ್ಲಿ ಕೋಳಿಯಿಂದ ಆದಾಯ ಸಿಗುತ್ತೆ. ಆದ್ರೆ ಕೋಳಿ ಆಯ್ಕೆ ಮಾಡುವಾಗ ಮಾತ್ರ 20 ಮೊಟ್ಟೆ ಇಡೋ ಕೋಳಿ ಬದಲು ಹೈಬ್ರಿಡ್ ಸ್ವರ್ಣಧಾರನ ಸಾಕಿದ್ರೆ 180 ಮೊಟ್ಟೆ ಸಿಗುತ್ತಲ್ವಾ. ಒಂದು ಮೊಟ್ಟೆಗೆ ಸರಾಸರಿ 10 ರು ಅಂತಾನೆ ಅನ್ಕೊಳ್ಳಿ. 180 ಮೊಟ್ಟೆಗೆ ಎಷ್ಟಾಯ್ತು? 1800 ರೂಪಾಯಿ. ಮೊಟ್ಟೆ ಮುಗಿದ ನಂತರ ಕೋಳಿ ಮಾರಿದ್ರೆ ಕನಿಷ್ಠ 700 ರೂಪಾಯಿ. ಊಹಿಸಿಕೊಳ್ಳಿ, ಒಂದು ಕೋಳಿಯಲ್ಲಿ 2500 ಆದಾಯ, 1000 ಕೋಳಿ ಸಿಕ್ಕಿದ್ರೆ 25 ಲಕ್ಷ ಆದಾಯ ಬರುತ್ತೆ. ಸ್ವರ್ಣಧಾರ ಕೂಡ ನಾಟಿ ಕೋಳಿಯಂತೆ ಬದುಕೋ ಕೋಳಿ. 2005ರಲ್ಲಿ ಹೆಬ್ಬಾಳದ ಪಶು ವಿದ್ಯಾಲಯ ಈ ಕೋಳಿನ ಅನ್ವೇಷಣೆ ಮಾಡುತ್ತೆ. ಅಲ್ಲಿಂದ ಇದು ಕೃಷಿಕನ ಅಂಗಳ ಸೇರಿಕೊಂಡು ಉಪಕೃಷಿಯಲ್ಲಿ ಅತ್ಯುತ್ತಮ ಆದಾಯ ತರ್ತಿದೆ. ಸಹಜವಾಗಿ ನಾಟಿ ಕೋಳಿಗಳು ಒಂದೇ ಸ್ವರೂಪದಲ್ಲಿರ್ತವೆ. ಸ್ವಲ್ಪ ಯಾಮಾರಿದ್ರೂ ಬೇರೆ ಕೋಳಿ ಮರಿಗಳು ಕೊಂಡು ನಷ್ಟಕ್ಕೆ ಈಡಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಫ್ರೀಡಮ್ ಆಪ್ ಕೋಳಿ ಮರಿ ಸೆಲೆಕ್ಷನ್ ನಿಂದ ಹಿಡಿದು ಕೋಳಿ ಸಾಕಣೆ, ಮಾರಾಟದ ಬಗ್ಗೆ ಡಿಟೇಲ್ಡ್ ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಈ ಕೋರ್ಸ್ನಲ್ಲಿ ನಿಮಗೆ ಯುವ ಕೃಷಿಕ ಕೋಣಂದೂರಿನ ಸಚಿನ್ ಅವರೇ ಹೇಳ್ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕುಕ್ಕುಟ ಕೃಷಿಯಲ್ಲಿ ಯಶಸ್ಸು ಕಂಡು ಸ್ವರ್ಣಧಾರದಿಂದ 50 ಲಕ್ಷ ಆದಾಯ ಪಡೆದಿರೋ ಈ ಸಾಧಕ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಹಾಗಿದ್ರೆ ಈ ಕೋರ್ಸ್ನಲ್ಲಿ ಏನೇನಿರುತ್ತೆ? ಕೋರ್ಸ್ ಪರಿಚಯ, ಮಾರ್ಗದರ್ಶಕರ ಪರಿಚಯ, ಸ್ವರ್ಣಧಾರ ಕೋಳಿ ಸಾಕಣೆ ಮೂಲ ಪ್ರಶ್ನೆಗಳು, ಬಂಡವಾಳ ಎಷ್ಟು ಬೇಕು, ಶೆಡ್ ರಚನೆ ಮಾಡೋದು ಹೆಂಗೆ, ಏನೇನ್ ಲೈಸೆನ್ಸ್ ಪರ್ಮಿಷನ್ ಪಡ್ಕೊಳ್ಬೇಕು, ಸರ್ಕಾರದಿಂದ ಏನ್ ಸೌಲಭ್ಯ ಸಿಗುತ್ತೆ, ಮರಿಗಳ ಬೆಳವಣಿಗೆಯ ಹಂತಗಳು, ಅಗತ್ಯ ಹವಾಮಾನ, ಕೆಲಸಗಾರರು ಮತ್ತೆ ನಿರ್ವಹಣೆ ಹೇಗೆ, ಆಹಾರ ಮತ್ತು ನೀರು ವ್ಯವಸ್ಥೆ ಹೇಗೆ, ರೋಗ ನಿಯಂತ್ರಣ, ಮೊಟ್ಟೆ ಮರಿ ತೂಕ ಮತ್ತು ಸಾರಿಗೆ ವ್ಯವಸ್ಥೆ, ಖರ್ಚು ಮತ್ತು ಲಾಭ, ಹಾಗೆಯೇ ಮಾರುಕಟ್ಟೆ ಮತ್ತು ರಫ್ತಿನ ಬಗ್ಗೆ ತಿಳ್ಕೊಳ್ಬಹುದು. ಬೇಡಿಕೆ ಪೂರೈಕೆ, ಆನ್ಲೈನ್ ಮತ್ತೆ ಆಫ್ಲೈನ್ ಮಾರಾಟ, ಹಾಗೆಯೇ ಮಾರ್ಗದರ್ಶಕರ ಸಲಹೆ. ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಿ? ನೀವು ಕೂಡ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಬೇಕಾ? ಹಾಗಿದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ.